ವೀಕ್ಷಕರೇ, ತಮಿಳುನಾಡಲ್ಲಿರುವಂತಹ ರಾಮೇಶ್ವರಂ ದೇವಾಲಯದ ಇತಿಹಾಸ ನಿಮ್ಗೆ ಗೊತ್ತಾ ವೀಕ್ಷಕರೇ? ರಾಮೇಶ್ವರಂನಲ್ಲಿ ಇರುವಂತಹ 2 ಶಿವಲಿಂಗಗಳ ರಹಸ್ಯ ಏನು? ಇಲ್ಲಿ ಇರುವಂತಹ 22 ಕುಳಗಳಿಗೆ ಸಂಬಂಧಪಟ್ಟಂತ ರಹಸ್ಯಗಳು ಯಾರಿಗಾದ್ರೂ ಗೊತ್ತಿದೆಯಾ? ಇದರ ಬಳಿ ಇರುವಂತಹ ಧನುಷ್ಕೋಟಿಯ ಕಥೆ ಏನು? ರಾಮೇಶ್ವರಂನ ಕಲ್ಲುಗಳು ಯಾಕೆ ನೀರಲ್ಲಿ ತೇಲ್ತವೆ? ರಾಮೇಶ್ವರಂ ಎಂಬ ನಿಗೂಢ ರತ್ನದ ಒಳಗೆ ಅಡಗಿರುವಂತಹ ರಹಸ್ಯ ಆದ್ರೂ ಏನು? ಗಂಧ ಮಾದನ ಪರ್ವತಕ್ಕೆ ಸಂಬಂಧಪಟ್ಟಂತ ರಹಸ್ಯ ಏನು? ವೆಲ್ಲೂರಿನ ಕುಳದ ನೀರಿನ ರಹಸ್ಯ ಏನು? ವೀಕ್ಷಕರೇ, ಹೀಗೆ ಹಲವಾರು ರಹಸ್ಯಗಳು ಯಾವುವು ಎಂಬ ಪ್ರಶ್ನಾರ್ಥಕ ಚಿಹ್ನೆಯಿಂದನೇ ತುಂಬುವುದಂತ ರೋಚಕ ಇತಿಹಾಸದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ. ಆದ್ರಿಂದ ಈ ಒಂದು ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದ್ರೆ ಈ ಒಂದು ವಿಡಿಯೋ ತುಂಬಾ ಆಸಕ್ತಿದಾಯಕರವಾಗಿ ಇರಲಿದೆ. ವೀಕ್ಷಕರೇ, ಭಾರತ ಅನೇಕ ಐತಿಹಾಸಿಕ ಸ್ಥಳಗಳನ್ನ ಹೊಂದಿರುವಂತ ದೇಶ. ಈ ಒಂದು ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಅನೇಕ ಪ್ರಾಚೀನ ದೇವಾಲಯಗಳನ್ನು ಕೂಡ ನಮ್ಮ ಪೂರ್ವಜರು ಸ್ಥಾಪಿಸಿದ್ದಾರೆ. ಅಂತ ಆಕರ್ಷಕ ಮತ್ತು ಭೇಟಿಯನ್ನ ಕೊಡಬಹುದಾದಂತ ದೇವಾಲಯಗಳಲ್ಲಿ ದಕ್ಷಿಣದ ರಾಮೇಶ್ವರಂ ದೇವಾಲಯ ಕೂಡ ಒಂದು. ರಾಮೇಶ್ವರಂ ದೇವಾಲಯ ಶಿವನ ಗೌರವಾರ್ಥವಾಗಿ ಹಾಗೂ ಆ ಒಂದು ಮಹಾದೇವನ ಪೂಜೆಗೆಂತ ನಿರ್ಮಿಸಲಾದಂತಹ ಹಿಂದೂ ದೇವಾಲಯ. ತಮಿಳುನಾಡಲ್ಲಿ ಇರುವಂತಹ ಈ ಒಂದು ಪ್ರಸಿದ್ಧ ದೇವಾಲಯವನ್ನ ದೇಶದ 4 ಧಾಮಗಳಲ್ಲಿ ಮುಖ್ಯ ಅಂತ ಮತ್ತು ಇದನ್ನ ದಕ್ಷಿಣ ಭಾರತದ ಕಾಶಿ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ. ಈ ದೇವಾಲಯ ಧರ್ಮ ಮತ್ತು ವಿಶ್ವಾಸದ ಮುಖ್ಯ ಆಧ್ಯಾತ್ಮಿಕ ಸ್ಥಳ. ಈ ಒಂದು ದೇವಾಲಯದಲ್ಲಿ ಗಂಗಾ ಜಲದಿಂದ ಭಗವಂತನನ್ನ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಖಂಡಿತ ಈಡೇರ್ತವೆ ಅಂತ ನಂಬಲಾಗಿದೆ. ಈ ಒಂದು ದೇವಸ್ಥಾನದ ಒಟ್ಟು ವಿಸ್ತೀರ್ಣ ಸುಮಾರು 15 ಎಕರೆಗಳಷ್ಟು ಇದೆ. ಮತ್ತೆ ಅದರ ಸುತ್ತಲೂ ಕೂಡ ಗಟ್ಟಿಯಾದಂತ ಕಲ್ಲಿನ ಗೋಡೆಗಳು ಇದ್ದಾವೆ. ಈ ಒಂದು ದೇವಾಲಯದ ಪ್ರವೇಶ ದ್ವಾರ 40 ಮೀಟರ್ನಷ್ಟು ಎತ್ತರ ಇದೆ. ಕೆಲ ನಂಬಿಕೆಗಳ ಪ್ರಕಾರ ವಿಷ್ಣುವಿನ 7ನೇ ಅವತಾರ ಆದಂತ ರಾಮಾವತಾರ ಇಲ್ಲಿಂದಲೇ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗಿದ್ದು. ದೇವಾಲಯದಿಂದ ಕೇವಲ 20 ಮೀಟರ್ ದೂರ ಇರುವಂತಹ ಧನುಷ್ಕೋಟೆಯಲ್ಲಿ ವಾನರ ಸೇನೆಯ ಸಹಾಯದಿಂದ ರಾಮ ಸೇತುವನ್ನ ನಿರ್ಮಿಸಲಾಯಿತು. ರಾಮೇಶ್ವರಂನಲ್ಲಿ 2 ಶಿವಲಿಂಗಗಳಿದ್ದಾವೆ. ಮತ್ತೆ ಅದೇ ಕಾರಣದಿಂದಾಗಿ ಇದು ಅನೇಕ ರಹಸ್ಯಗಳನ್ನ ಹೊಂದಿರುವಂತಹ ದೇವಾಲಯ ಅಂತಾನೂ ಕೂಡ ಹೇಳಲಾಗುತ್ತೆ. ವೀಕ್ಷಕರೇ, ಮೊದಲಿಗೆ ರಾಮೇಶ್ವರಂ ದೇವಾಲಯದ ಕಾರಿಡಾರ್ಗಳಿಗೆ ಸಂಬಂಧಪಟ್ಟಂತ ರಹಸ್ಯಗಳನ್ನ ತಿಳಿಯೋಣ. ಈ ಒಂದು ದೇವಸ್ಥಾನ ತನ್ನ ಕಾರಿಡಾರ್ಗಳಿಂದನೂ ಕೂಡ ಪ್ರಸಿದ್ಧವಾದಂತ ಜಾಗ. ಇದಕ್ಕೆ ಒಟ್ಟು 3 ಕಾರಿಡಾರ್ಗಳಿದ್ದಾವೆ. ಮೊದಲನೇದು ಅತ್ಯಂತ ಪ್ರಾಚೀನವಾದದ್ದು. ಇದು 12ನೇ ಶತಮಾನಕ್ಕೆ ಸೇರಿದಂತ ನಂಬಲಾಗಿದೆ. ಇದರ 2ನೇ ಕಾರಿಡಾರ್ ಒಟ್ಟು 108 ಶಿವಲಿಂಗಗಳನ್ನ ಮತ್ತೆ 1 ಗಣಪತಿ ವಿಗ್ರಹವನ್ನ ಒಳಗೊಂಡಿದೆ. ಇನ್ನು 3ನೇ ಕಾರಿಡಾರ್ ಅತ್ಯಂತ ಪ್ರಸಿದ್ಧವಾದದ್ದು. ಇದು ಸುಮಾರು 1212 ಕಂಬಗಳನ್ನ ಹೊಂದಂತ ವಿಶ್ವದ ಅತಿ ಉದ್ದದ ಕಂಬಗಳ ವಿಶ್ವ ಇತಿಹಾಸದಲ್ಲಿ ದಾಖಲಾಗಿದೆ. ಇಲ್ಲಿರುವಂತಹ ಪ್ರತಿಯೊಂದು ಕಂಬದ ಎತ್ತರ ಸುಮಾರು 23 ಅಡಿಗಳು. ಅಚ್ಚರಿಯ ಸಂಗತಿ ಏನು ಅಂದ್ರೆ ಈ ಕಂಬಗಳನ್ನ ತಯಾರು ಮಾಡೋದಕ್ಕೆ ಬಳಸಿದಂತ ಗ್ರಾನೈಟ್ ನ ಕಲ್ಲುಗಳು ಸ್ಥಳೀಯವಾಗಿ ಅಂದ್ರೆ ಸುತ್ತಮುತ್ತ ಅಥವಾ ಅಕ್ಕಪಕ್ಕ ಎಲ್ಲೂ ಕೂಡ ಲಭ್ಯ ಇಲ್ಲ. ಈ ಒಂದು ದೇವಾಲಯದ ನಿರ್ಮಾಣ ಕಾರ್ಯಕ್ಕಾಗಿ ಕಲ್ಲುಗಳನ್ನ ತಂದಂತ ರಾಮೇಶ್ವರಂನಲ್ಲೂ ಕೂಡ ಅಂತ ಕಲ್ಲಿನ ನಿಕ್ಷೇಪ ಇರುವಂತ ಪರ್ವತಗಳು ಇಲ್ಲ. ಹಾಗಾದ್ರೆ ಈ ಕಲ್ಲುಗಳು ಎಲ್ಲಿಂದ ಬಂದವು? ಆ ಕಂಬಗಳನ್ನ ಯಾರು ತಯಾರು ಮಾಡಿದ್ರು? ಈ ಒಂದು ದೇವಾಲಯದ ನಿರ್ಮಾಣಕ್ಕಾಗಿ ಕಲ್ಲುಗಳನ್ನ ಬಹಳ ದೂರದಿಂದ ದೋಣಿಗಳ ಮೂಲಕ ತರಲಾಗಿದೆ ಅಂತ ಊಹೆ ಮಾಡಲಾಗಿದೆ. ವೀಕ್ಷಕರೇ, ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮಧ್ಯಾಗ್ತಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ವಾಸ್ತವವಾಗಿ ಈ ಒಂದು ದೇವಾಲಯ ಬಹಳ ಹಳೆಯದು. ಈ ಒಂದು ದೇವಾಲಯವನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪ್ರಸ್ತುತ ರಾಮೇಶ್ವರಂ ದೇವಾಲಯವನ್ನ ಮೊದಲ ಪಾಂಡ್ಯ ರಾಜವಂಶದ ಸಮಯದಲ್ಲಿ ನಿರ್ಮಿಸಲಾಯಿತು. ನಂತರ ಇದನ್ನ ಕ್ರಿಸ್ತಶಕ 1608ರಲ್ಲಿ ಶ್ರೀಲಂಕಾದ ಜಾಫ್ನ ತಮಿಳು ರಾಜರು ನವೀಕರಿಸಿದ್ರು. ದೇವಾಲಯದ ಕಾರಿಡಾರ್ಗಳ ಎಲ್ಲಾ ಬದಿಗಳಲ್ಲೂ ಹಿಂದೂ ದೇವರುಗಳು ಮತ್ತು ಪುರಾಣಗಳನ್ನ ಕೆತ್ತಲಾಗಿದೆ. ಇನ್ನು ರಾಮೇಶ್ವರಂನಲ್ಲಿ ಇರುವಂತಹ 2 ಶಿವಲಿಂಗಗಳಿಗೆ ಸಂಬಂಧಪಟ್ಟಂತ ವಿಶೇಷ ರಹಸ್ಯದ ಬಗ್ಗೆ ಹೇಳುವುದಾದ್ರೆ, ರಾಮೇಶ್ವರಂನಲ್ಲಿ ಇರುವಂತಹ ಶಿವನ ಜ್ಯೋತಿರ್ಲಿಂಗ 12 ಮುಖ್ಯ ಹಾಗೂ ಸುಪ್ರಸಿದ್ಧ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಶಿವನ ಈ ಜ್ಯೋತಿರ್ಲಿಂಗವನ್ನ ಶಿವಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಶಿವನ ಜ್ಯೋತಿರ್ಲಿಂಗವನ್ನ ಶ್ರೀರಾಮ ಸ್ವತಃ ತನ್ನ ಕೈಗಳಿಂದ ಸ್ಥಾಪಿಸಿದ್ದ. ಶ್ರೀರಾಮ ಲಂಕೆಯಿಂದ ಹಿಂದಿರುಗ್ತಿದ್ದಾಗ ಮಹಾದೇವನ ಈ ಒಂದು ಜಾಗದಲ್ಲಿ ರಾಮ ಭಕ್ತಿ ಭಾವದಿಂದ ಪೂಜೆ ಮಾಡದಂತ ನಂಬಲಾಗಿದೆ. ರಾಮೇಶ್ವರಂನ ದೇವಾಲಯ ಮತ್ತು ರಾಮೇಶ್ವರಂ ದ್ವೀಪಕ್ಕೆ ಅವನ ಹೆಸರನ್ನೇ ಇಟ್ಟಿದ್ದಾರೆ. ರಾವಣನನ್ನ ಕೊಂದ ನಂತರ ರಾಮ ತನ್ನ ಪತ್ನಿ ಸೀತಾದೇವಿಯೊಂದಿಗೆ ರಾಮೇಶ್ವರಂನ ದಡದಲ್ಲಿ ಕಾಲಿಟ್ಟು ಭಾರತಕ್ಕೆ ಹಿಂದಿರುಗಿದ್ದ. ಬ್ರಾಹ್ಮಣನ ಕೊಂದ ಪಾಪವನ್ನ ಮತ್ತು ಅದರಿಂದ ತಾಕ್ತಂತ ಬ್ರಹ್ಮಹತ್ಯ ದೋಷವನ್ನ ತೊಡೆದುಹಾಕೋದಿಕ್ಕೆ ರಾಮ ಶಿವನನ್ನ ಪೂಜಿಸೋದಿಕ್ಕೆ ಬಯಸಿದ್ದ. ಆದ್ರೆ ಆ ಒಂದು ದ್ವೀಪದಲ್ಲಿ ಯಾವುದೇ ದೇವಾಲಯ ಇರಲಿಲ್ಲ. ಆದ್ರಿಂದ ರಾಮ ಹನುಮಂತನನ್ನ
ಶಿವನ ವಿಗ್ರಹವನ್ನು ತರೋದಕ್ಕೆ ಕೈಲಾಸ ಪರ್ವತಕ್ಕೆ ಕಳುಹಿಸಿದ್ದ. ಹನುಮಂತ ಶಿವಲಿಂಗವನ್ನ ಸಮಯಕ್ಕೆ ಸರಿಯಾಗಿ ತರೋದಕ್ಕೆ ವಿಫಲ ಆದಾಗ ಸೀತಾದೇವಿ ತನ್ನ ಪತಿವ್ರತ ಶಕ್ತಿಯಿಂದಾಗಿ ಸಮುದ್ರದ ಮರಳನ್ನ ತನ್ನ ಮುಷ್ಟಿಯಿಂದ ಕಟ್ಟಿ ಶಿವಲಿಂಗವನ್ನ ತಯಾರು ಮಾಡಲು ಅಂತ ಹೇಳಲಾಗುತ್ತೆ. ಆಗ ಶ್ರೀರಾಮ ಅದೇ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ದ. ನಂತರ ಹನುಮಂತ ತನ್ನಂತ ಶಿವಲಿಂಗವನ್ನು ಕೂಡ ಅಲ್ಲೇ ಇಡಲಾಯಿತು. ಆದರೆ ರಾಮೇಶ್ವರಂನಲ್ಲಿ 2 ಶಿವಲಿಂಗಗಳನ್ನ ಯಾಕೆ ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನೋದಕ್ಕೆ ಇದರ ಹಿಂದೆ ಇನ್ನೊಂದು ಕಥೆ ಇದೆ. ಶ್ರೀರಾಮ ಈ ರಾವಣನ ಕೊಂದು ಸೀತಾದೇವಿಯನ್ನ ಕರ್ಕೊಂಡು ಹೋಗ್ತಿದ್ದಾಗ ಅವರು ಮೊದಲು ಸಮುದ್ರದ ಆಚೆ ಇರುವಂತ ಗಂಧಮಾದನ ಪರ್ವತದ ಮೇಲೆ ನಿಂತುಕೊಂಡಿದ್ರು ಅಂತ ಹೇಳಲಾಗುತ್ತೆ. ಅದೇ ಒಂದು ಸಮಯದಲ್ಲೇ ಮುನಿಗಳು ಶ್ರೀರಾಮನನ್ನ ಸ್ತುತಿಸಲು ಮತ್ತು ಅವನ ದರ್ಶನ ಪಡೆದು ಧನ್ಯ ಆಗೋದಿಕ್ಕೆ ಅಲ್ಲಿಗೆ ಬಂದಿದ್ರು. ಆಗ ಶ್ರೀರಾಮ ಅವರನ್ನ ಸ್ವಾಗತ ಮಾಡಿ ಪುಲಸ್ತ್ಯ ವಂಶದ ನಾಶದಿಂದ ನಾನು ಬ್ರಹ್ಮಹತ್ಯ ಪಾಪವನ್ನ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆ ಒಂದು ಪಾಪದಿಂದ ಹೊರಬರೋದಕ್ಕೆ ನನಗೆ ಒಂದು ಮಾರ್ಗವನ್ನ ಹೇಳಿ ಅಂತ ಆ ಋಷಿಗಳನ್ನ ರಾಮ ಕೇಳ್ಕೊಂಡಿದ್ದ. ಆಗ ಋಷಿಗಳು ಶ್ರೀರಾಮನ ಮುಂದೆ ಕೈಯನ್ನ ಜೋಡಿಸಿ ಬ್ರಾಹ್ಮಣನ ಕೊಂದಂತ ಪಾಪದಿಂದ ಹೊರಬರೋದಕ್ಕೆ ನೀವು ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಬೇಕು, ಇದರಿಂದ ನೀವು ಪಾಪದಿಂದ ವಿಮುಖರಾಗ್ತೀರಾ ಅಂತ ಹೇಳ್ತಾರೆ. ಋಷಿಗಳು ಶ್ರೀರಾಮನನ್ನ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿಂದ ಶಿವಲಿಂಗವನ್ನ ತಂದು ಅದನ್ನ ಸ್ಥಾಪಿಸೋದಿಕ್ಕೆ ಸೂಚಿಸ್ತಾರೆ. ಆಗ ಶ್ರೀರಾಮ ಹನುಮಂತನಿಗೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವಲಿಂಗವನ್ನು ತರೋದಿಕ್ಕೆ ಆದೇಶಿಸಿದ್ದ. ಆಗ ಹನುಮಂತ ಕ್ಷಣಾರ್ಧದಲ್ಲೇ ಕೈಲಾಸ ಪರ್ವತನ ತಲುಪಿದನಾದ್ರೂ ಅಲ್ಲಿ ಹನುಮಂತನಿಗೆ ಶಿವನ ದರ್ಶನ ಆಗ್ಲಿಲ್ಲ. ಆಗ ಹನುಮಂತ ನಾನೇನಾದ್ರೂ ಖಾಲಿ ಕೈಗಳಿಂದ ಹಿಂದಿರುಗಿದ್ರೆ ಅದು ತನ್ನ ಭಗವಂತ ಶ್ರೀರಾಮನಿಗೆ ಅವಮಾನ ಮಾಡದಂತೆ ಆಗುತ್ತೆ ಅಂತ ಭಾವಿಸಿ ಕೈಲಾಸ ಪರ್ವತದ ಮೇಲೆ ಇರುವಂತಹ ಶಿವನನ್ನ ಕುರಿತು ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಿವ ಹನುಮಂತನ ತಪಸ್ಸಿಗೆ ಆಶ್ಚರ್ಯಪಟ್ಟು ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಶಿವಲಿಂಗವನ್ನ ಕೊಟ್ಟು ಕಳುಹಿಸಿದ್ದ. ಹನುಮಂತ ಬರುವಂತ ಮೊದಲೇ ಇಲ್ಲೊಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಏಕೆಂದ್ರೆ ಹನುಮಂತ ಬರೋದಕ್ಕೆ ತಡ ಆಗಿದ್ರಿಂದ ಸೀತಾದೇವಿ ಮಾಡದಂತ ಮರಳಿನ ವಿಗ್ರಹದಿಂದ ಅಲ್ಲೇ ಒಂದು ಶಿವಲಿಂಗವನ್ನ ಸ್ಥಾಪಿಸಿದ್ದ ಶ್ರೀರಾಮ. ಇನ್ನು ಇಲ್ಲಿರುವಂತಹ 22 ನೀರಿನ ಕುಂಡಗಳಿಗೆ ಸಂಬಂಧಪಟ್ಟಂತ ರಹಸ್ಯದ ಕುರಿತು ಹೇಳಬೇಕು ಅಂದ್ರೆ ರಾಮೇಶ್ವರಂ ದೇವಾಲಯದಲ್ಲಿ ಇರುವಂತಹ 22 ಕುಂಡಗಳು ತಮ್ಮದೇ ಆದಂತ ವೈಶಿಷ್ಟ್ಯತೆಯನ್ನ ಹೊಂದಿವೆ. ಮತ್ತೆ ಅವು ಕೂಡ ಅನೇಕ ರಹಸ್ಯಗಳನ್ನ ತಮ್ಮ ಒಡಲಲ್ಲಿ ಇಟ್ಕೊಂಡಿದ್ದಾವೆ. ಪ್ರತಿ ವರ್ಷವೂ ವಿಶ್ವಾದ್ಯಂತ 300 ಮಿಲಿಯನ್ಗಿಂತನೂ ಕೂಡ ಹೆಚ್ಚು ಯಾತ್ರಿಕರು ಈ ಕುಂಡಗಳಲ್ಲಿ ಸ್ನಾನ ಮಾಡೋದಕ್ಕೆ ಬರ್ತಾರೆ. ಇಲ್ಲಿ ಬೆಳಗ್ಗೆ ದರ್ಶನಕ್ಕೂ ಮುನ್ನ ಭಕ್ತರು 22 ಕುಂಡಗಳಲ್ಲಿ ಸ್ನಾನ ಮಾಡ್ತಾರೆ. ಆ ಪವಿತ್ರ ಬಾವಿಗಳ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಜನರ ಎಲ್ಲಾ ಪಾಪಗಳು ಕೂಡ ದೂರ ಆಗ್ತವೆ ಅಂತ ನಂಬಲಾಗಿದೆ. ಮೊದಲು ಎಲ್ಲರೂ ಕೂಡ ಈ ಒಂದು ದೇವಾಲಯದ ಪಕ್ಕದಲ್ಲಿ ಇರುವಂತಹ ಅಗ್ನಿಕುಂಡದಲ್ಲಿ ಸ್ನಾನ ಮಾಡ್ತಾರೆ. ಇದರ ನಂತರ ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಅವರು ಮಾಡದಂತ ಎಲ್ಲಾ ಪಾಪ ಕರ್ಮಗಳು ಕೂಡ ದೂರ ಆಗ್ತವೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿರುವಂತಹ ಖ್ಯಾತ ಧನುಷ್ಕೋಟಿಯ ರಹಸ್ಯದ ಉಲ್ಲೇಖವನ್ನ ಮಾಡೋದಾದ್ರೆ ರಾಮೇಶ್ವರಂನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಧನುಷ್ಕೋಟಿ ಎಂಬ ಸ್ಥಳ ಇದೆ. ಇದು ಒಂದ್ ಕಾಲದಲ್ಲಿ ಪೂರ್ಣ ಪ್ರಮಾಣದ ನಗರ ಮತ್ತು ತಮಿಳುನಾಡಿನ ಪ್ರಮುಖವಾದಂತಹ ವ್ಯಾಪಾರ ಕೇಂದ್ರ ಕೂಡ ಆಗಿತ್ತು. ಆದರೆ 1964ರಲ್ಲಿ ಉಂಟಾದಂತಹ ಮಹಾಚಂಡ ಮಾರುತವೊಂದು ಆ ಒಂದು ಮಹಾನಗರವನ್ನ ಆವರಿಸಿತ್ತು. ಆನಂತರ ಇಲ್ಲಿಯ ಪರಿಸ್ಥಿತಿನೇ ಸಂಪೂರ್ಣವಾಗಿ ಬದಲಾಯಿತು. ಮತ್ತೆ ಈಗ ಇಲ್ಲಿ ಕೆಲವು ಕಟ್ಟಡಗಳು ಮಾತ್ರ ಉಳಿದಿವೆ. ಅವು ಕೂಡ ಅವಶೇಷಗಳ ರೂಪದಲ್ಲಿ. ಅವುಗಳು ಒಂದು ಕಾಲದ ಚರಿತ್ರೆಯನ್ನ ಸಾರ್ಥ ಮಲಗಿದ್ದಾವೆ. ಆ ಮಹಾಚಂಡ ಮಾರುತದಿಂದ ನಾಶ ಆದಂತ ಆ ಒಂದು ನಗರವನ್ನ ಈ ನಗರ ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಸರ್ಕಾರ ನಂತರ ಘೋಷಿಸಿತು. ಹಿಂದೊಮ್ಮೆ ಪ್ರತಿ ದಿವಸ ಭಾರಿ ಸಂಖ್ಯೆಯಲ್ಲಿ ಆ ಒಂದು ಜಾಗಕ್ಕೆ ಜನ ಬರ್ತಿದ್ರು. ಈಗ ಅದು ಒಂದು ಗೋಸ್ಟ್ ಟೌನ್ ರೀತಿಯಲ್ಲಿ ಜನರೇ ಇಲ್ಲದೆ ಒಂಟಿ ಸ್ಥಳವಾಗಿ ಮಾರ್ಪಟ್ಟಿದೆ. ಈ ಒಂದು ನಗರದಲ್ಲಿ ಯಾರು ಕೂಡ ವಾಸ ಮಾಡೋದಿಲ್ಲ ಅನ್ನೋದು ನಿಜ ಆದ್ರೂ ಕೂಡ ಈ ಒಂದು ನಗರ ಇವತ್ತು ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರ ಆಗಿದೆ. ರಾಮೇಶ್ವರಂನ ದೇವಾಲಯಕ್ಕೆ ಭೇಟಿ ಕೊಡೋದಕ್ಕೆ ಬರೋರು ಖಂಡಿತವಾಗೂ ಧನುಷ್ಕೋಟಿಗೆ ಭೇಟಿಯನ್ನ ಕೊಡ್ತಾರೆ. ಇದ್ರ ಬಗ್ಗೆ ಒಂದು ಪ್ರಾಚೀನ ಕಥೆ ಕೂಡ ಇದೆ. ಏಕೆಂದ್ರೆ ಈ ಒಂದು ಧನುಷ್ಕೋಟಿಯ ಬಳಿನೇ ಶ್ರೀರಾಮ ಸೀತಾದೇವಿಯ ಸಲುವಾಗಿ ಲಂಕೆಗೆ ಹೋಗೋದಿಕ್ಕೆ ಮತ್ತು ರಾವಣನ ಸಂಹಾರ ಮಾಡೋದಿಕ್ಕೆ ರಾಮ ಸೇತುವನ್ನ ನಿರ್ಮಿಸಿದ್ದು. ಈ ಒಂದು ಸೇತುವೆ ಇವತ್ತಿಗೂ ಆಕಾಶದಿಂದ ನೋಡಿದಾಗ ಮತ್ತು ಉಪಗ್ರಹಗಳ ಮೂಲಕ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ರಾಮ ನಮ್ಮ ನಂಬಿಕೆಯ ಹಾಗೂ ಕಲ್ಪನೆಯ ವಿಲಾಸಿ ವ್ಯಕ್ತಿ ಮಾತ್ರ ಅಲ್ಲ, ನಿಜ ಸ್ವರೂಪನಾದಂಥ ರಾಮನ ಅಸ್ತಿತ್ವವು ಕೂಡ ಒಂದು ಜೀವಂತ ಸತ್ಯ. ಇನ್ನು ತೇಲುವಂತ ಕಲ್ಲುಗಳ ರಹಸ್ಯದ ಬಗ್ಗೆ ಹೇಳುವುದಾದ್ರೆ ಶ್ರೀ ರಾಮೇಶ್ವರಂ ದೇವಾಲಯ ಆಕರ್ಷಕ ಅಂಶಗಳಲ್ಲಿ ಒಂದಾದಂತ ಸೇತುಕರೆ ಅಂತ ಕರೆಯಲ್ಪಡುವಂತ ಈ ತೇಲುವ ಕಲ್ಲುಗಳು ಬಹುಕಾಲದಿಂದನೂ ಕೂಡ ಸೋಜಿಗದ ವಸ್ತುಗಳಾಗಿದ್ದಾವೆ. ರಾಮ ರಾವಣನ ತಲುಪೋದಿಕ್ಕೆ ಲಂಕೆವರೆಗೂ ರಾಮ ಸೇತುವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಕಲ್ಲುಗಳನ್ನ ಬಳಸ್ತಾ ಅಂತ ಹೇಳಲಾಗುತ್ತೆ. ನೀರಿನ ಮೇಲೆ ಕಲ್ಲುಗಳು ತೇಲೋದು ಅಸಾಧ್ಯವಾದಂತ ಘಟನೆ ಅಂತ ನಮ್ಮಲ್ಲಿ ವೈಜ್ಞಾನಿಕವಾಗಿ ಪರಿಗಣಿಸಲಾಗಿದೆ. ಈ ಕಲ್ಲುಗಳ ತೂಕ ಇತರ ಕಲ್ಲುಗಳಷ್ಟೇ ಇರ್ತವೆ. ಕೆಲವರು ಇದನ್ನ ದೈವಿಕ ಪವಾಡ ಅಂತ ಭಾವಿಸ್ತಾರೆ. ಆದರೆ ಇವು ನೀರಿನಲ್ಲಿ ನಿಸರ್ಗ ನಿಯಮವನ್ನ ಮೀರಿ ತೇಲೋದನ್ನ ಸಾಮಾನ್ಯವಾಗಿ ವೈಜ್ಞಾನಿಕ ವಲಯದಲ್ಲಿ ನಿರಾಕರಿಸಲಾಗಿದೆ. ಆದರೆ ಈ ಕಲ್ಲುಗಳು ನೀರಿನ ಮೇಲೆ ತೇಲ್ತವೆ ಅನ್ನೋದು ಕೂಡ ನಿಜ. ನೀವೇನಾದ್ರೂ ಇಲ್ಲಿಗೆ ಅಕಸ್ಮಾತ್ ಭೇಟಿಯನ್ನ ಕೊಟ್ರೆ ಅದನ್ನ ನಿಮ್ಮ ಕಣ್ಣಿಂದನೇ ನೋಡಿ ನೀವು ಸಾಬೀತುಪಡಿಸಿಕೊಳ್ಳಬಹುದು. ಇನ್ನು ರಾಮೇಶ್ವರಂನಲ್ಲಿ ಇರುವಂತಹ ಪಂಚಮುಖಿ ದೇವಾಲಯದ ರಹಸ್ಯದ ಕುರಿತು ತಿಳಿಯೋಣ. ರಾಮೇಶ್ವರಂನಲ್ಲಿ ಇರುವಂತಹ ಪಂಚಮುಖಿ ಹನುಮಾನ್ ದೇವಾಲಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಪಂಚಮುಖಿ ಹನುಮಾನ್ ದೇವಾಲಯ ರಾಮೇಶ್ವರಂ ದೇವಾಲಯದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಒಂದು ಜಾಗದಲ್ಲಿ ಹನುಮಂತ ಮೊದಲು ತನ್ನಲ್ಲಿ ಅಂತರ್ಗತವಾಗಿದ್ದಂತ 5 ಮಹಾಶಕ್ತಿ ಸೂಚಕವಾಗಿದ್ದಂತ ತನ್ನ 5 ಮುಖಗಳನ್ನ ತೋರಿಸಿದ್ದ. ಇನ್ನು ರಾಮೇಶ್ವರಂ ದೇವಾಲಯದಲ್ಲಿ ಇರುವಂತಹ ಅದ್ಭುತ ರತ್ನದ ರಹಸ್ಯ ಏನ್ ಗೊತ್ತಾ?
ರಾಮೇಶ್ವರಂನ ದೇವಾಲಯದ ಒಳಗೆ ಒಂದು ರತ್ನ ಇದೆ ಅಂತ ಗೊತ್ತಿದ್ದವರು ನಮ್ಮಲ್ಲಿ ಬಹಳ ಕಡಿಮೆ. ವಾಸ್ತವವಾಗಿ ಈ ಒಂದು ರತ್ನವನ್ನು ನೋಡಿದವರು ಇನ್ನೂ ಕೂಡ ಕಡಿಮೆ. ಈ ರತ್ನವನ್ನು ನೋಡೋದಕ್ಕೆ ಬೆಳಗ್ಗೆ 4 ರಿಂದ 5 ಗಂಟೆ ಒಳಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾಲಯದ ಗರ್ಭಗುಡಿಯ ಬಳಿ ತಲುಪಬೇಕು. ಈ ಒಂದು ರತ್ನ ವಿಷ್ಣು ಕುಳಿತುಕೊಳ್ಳುವಂತ ಶೇಷನಾಗನಿಗೆ ಸೇರಿದೆ. ಶ್ರೀರಾಮ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಶೇಷನಾಗ ಸ್ವತಃ ತನ್ನ ರತ್ನವನ್ನ ಇಲ್ಲಿ ಶಿವಲಿಂಗದ ಮೇಲೆ ಪ್ರತಿಷ್ಠಾಪನೆ ಮಾಡದಂತ ಹೇಳಲಾಗುತ್ತೆ. ಇನ್ನು ರಾಮೇಶ್ವರಂನಲ್ಲಿ ಇರುವಂತಹ ಗಂಧ ಮಾದನ ಪರ್ವತದ ರಹಸ್ಯದ ಬಗ್ಗೆ ನೀವು ತಿಳಿಯಲೇಬೇಕು. ರಾಮೇಶ್ವರಂ ನಗರದ ಈಶಾನ್ಯಕ್ಕೆ 1.5 ಮೈಲಿ ದೂರದಲ್ಲಿ ಗಂಧ ಮಾದನ್ ಎಂಬ ಒಂದು ಸಣ್ಣ ಬೆಟ್ಟ ಇದೆ. ಈ ಒಂದು ಬೆಟ್ಟ ಹನುಮಂತನಿಗೆ ಸಂಬಂಧಪಟ್ಟಿದೆ ಅಂತ ಹೇಳಲಾಗುತ್ತೆ. ಹನುಮಂತ ಈ ಒಂದು ಪರ್ವತದಿಂದ ಹಾರಿ ಸಮುದ್ರವನ್ನ ದಾಟ್ತಂತನೂ ಕೂಡ ಹೇಳ್ತಾರೆ. ನಂತರ ರಾಮ ಲಂಕೆ ಮೇಲೆ ದಾಳಿ ಮಾಡೋದಕ್ಕೆ ಇಲ್ಲಿ ದೊಡ್ಡ ಸೈನ್ಯವನ್ನ ಸಂಘಟಿಸಿದ್ದ. ಇಲ್ಲಿಯ ಒಂದು ರಸ್ತೆ ಆರಂಭದ ಎಡಭಾಗದಲ್ಲಿ ಒಂದು ಸಣ್ಣ ಹನುಮಾನ್ ದೇವಾಲಯ ಇದೆ. ಅದರಲ್ಲಿ ಹನುಮಂತನ ವಿಗ್ರಹ ಹೊರಗಡೆಯಿಂದ ಕಾಣಿಸುತ್ತೆ. ರಾಮ ಲಂಕೆಗೆ ಹೋಗೋದಕ್ಕೆ ಮೊದಲು ಸಮೀಪ ಇರುವಂತಹ ರಾಮೇಶ್ವರಂ ದ್ವೀಪವನ್ನ ತಲುಪಿದ್ದ ಮತ್ತು ಅಲ್ಲಿರುವಂತಹ ಗಂಧ ಮಾದನ ಪರ್ವತವನ್ನ ಏರುವ ಮೂಲಕ ಲಂಕೆಯನ್ನ ಮೊದಲ ಬಾರಿಗೆ ತಾನೇ ನೋಡದಂತ ನಂಬಲಾಗಿದೆ. ಇನ್ನು ಕೊನೆಯದಾಗಿ ವೆಲ್ಲೂರಿನ ಕುಂಡದ ರಹಸ್ಯದ ಬಗ್ಗೆ ತಿಳಿಯೋಣ. ರಾಮೇಶ್ವರಂ ದೇವಾಲಯದ ಹೊರಗಡೆ ಅನೇಕ ಕುಂಡಗಳಿದ್ದಾವೆ. ಪ್ರತಿ ತೀರ್ಥಯಾತ್ರೆಯ ಬಗ್ಗೆ ವಿಭಿನ್ನ ಕಥೆಗಳು ಇರುವಂತೆ ಇಲ್ಲಿಂದ ಪೂರ್ವಕ್ಕೆ 3 ಮೈಲಿ ದೂರದಲ್ಲಿ ಇರುವಂತ ಟಾಂಗ್ ಚಿಮ್ಮಿಲ್ಗಿಂತ ಒಂದು ಗ್ರಾಮ ಇದೆ. ಇಲ್ಲಿ ನಿಲ್ದಾಣದ ಸಮೀಪದಲ್ಲಿ ಸಮುದ್ರದಲ್ಲಿ ವೆಲ್ಲೂರಿಣಿ ಕುಂಡ ಅಂತ ಕರೆಯಲ್ಪಡುವಂತ ಒಂದು ತೀರ್ಥಯಾತ್ರಾ ಕುಂಡ ಇದೆ. ಇದರ ವಿಶೇಷತೆ ಏನಂದ್ರೆ ಈ ಒಂದು ಕುಂಡ ಸಮುದ್ರದ ಒಳಗೆ ಇದೆ. ಆದ್ರೆ ಅದರಲ್ಲಿ ಉಪ್ಪು ನೀರಿಲ್ಲ, ಬದಲಿಗೆ ಪವಾಡ ಎನ್ನುವ ಹಾಗೆ ಸಿಹಿ ನೀರಿದೆ. ಇದನ್ನ ಕುಡಿಯಲು ಕೂಡ ಬಳಸಬಹುದು. ಇದು ಬಹಳ ಆಶ್ಚರ್ಯವನ್ನ ಉಂಟುಮಾಡುವಂತ ವಿಷಯ. ಒಂದ್ ಕಾಲದಲ್ಲಿ ಸೀತಾದೇವಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ಮತ್ತೆ ಸಮೀಪದಲ್ಲಿರುವಂತಹ ಸಮುದ್ರವನ್ನು ಹೊರತುಪಡಿಸಿ ಎಲ್ಲೂ ಕೂಡ ನೀರಿರಲಿಲ್ಲ. ಆದ್ರಿಂದ ರಾಮ ತನ್ನ ಬಿಲ್ಲಿನ ತುದಿಯಿಂದ ಈ ಒಂದು ಕುಂಡವನ್ನ ಸೃಷ್ಟಿ ಮಾಡದಂತ ಹೇಳಲಾಗುತ್ತೆ. ಅದಕ್ಕಾಗಿನೇ ಇದು ಬಹಳ ಪವಿತ್ರವಾದಂತಹ ಸ್ಥಳ ಅಂತ ಮಾನ್ಯತೆಯನ್ನ ಪಡೆದಿದೆ. ವೀಕ್ಷಕರೇ, ಇದಿಷ್ಟು ಕೂಡ ದೇಶದ ಹೆಮ್ಮೆಯ ಹಾಗೂ ಇಲ್ಲಿಯ ಪ್ರಮುಖ ಧಾರ್ಮಿಕ ಸ್ಥಳ ಅಂತ ಕರೆಸಿಕೊಳ್ಳುವಂತ ದಕ್ಷಿಣ ಕಾಶಿಯ ರಾಮೇಶ್ವರಂ ದೇಗುಲದ ಕುರಿತಾಗಿ ಹಲವು ಸೋಜಿಗದ ಸಂಗತಿಗಳು. ರಾಮೇಶ್ವರಂ ಇದರ ಹೆಸರೇ ಹೇಳುವ ಹಾಗೆ ಇದು ರಾಮ ಹಾಗೂ ಶಿವ ಈ 2 ದೈವಗಳ ಶಕ್ತಿಯ ಸಮೀಕರಣದ ಸಂಕೇತವನ್ನ ಸಾರುವಂತ ಪುಣ್ಯ ಸ್ಥಳ. ರಾಮನ್ಗಿಂತ ಶಿವ ಹೆಚ್ಚಲ್ಲ, ಶಿವನಿಗಿಂತ ರಾಮ ಕೂಡ ಹೆಚ್ಚಲ್ಲ. ಅವರಿಬ್ಬರಲ್ಲಿ ಇರುವಂತ ದೈವಬಲ ಒಂದೇ ಆಗಿದೆ. ಶಿವನು ಕೂಡ ರಾಮ ಧ್ಯಾನವನ್ನ ಮಾಡದಂತ ಉದಾಹರಣೆಗಳು ಇದ್ದಾವೆ. ರಾಮನು ಕೂಡ ಶಿವ ಧ್ಯಾನ ಮಾಡದಂತ ಹಲವು ನಿದರ್ಶನಗಳಿದ್ದಾವೆ. ಇದರ ಅರ್ಥ ನಾನೇ ಹೆಚ್ಚು ಅನ್ನುವಂತ ಅಹಂ ಇರಬಾರ್ದು ಅಂತ. ನಮ್ಮ ಪುರಾಣದ ಹಲವು ದೈವಗಳು ಪರಸ್ಪರರ ಶಕ್ತಿ ಸಾಮರ್ಥ್ಯಗಳನ್ನ ಒಪ್ಪಿ ಸ್ವೀಕರಿಸಂತ ಬಗೆ ಇದು. ಅವ್ರ ನಡುವೆ ಇದ್ದಂತ ಸಾಮರಸ್ಯ ಹಾಗೂ ಸಹಾನುಗುಣದ ಸ್ವಭಾವ ಇದು. ವೀಕ್ಷಕರಿ, ಇದೊಂದು ಅರ್ಥವಾಗಿ ಹೋದ್ರೆ ಇವತ್ತು ಸಮಾಜದಲ್ಲಿ ತಾಂಡವ ಆಡ್ತಿರುವಂತ ಒಣ ಪ್ರತಿಷ್ಠೆ, ನಾನೆಂಬ ಅಹಂ, ಭೇದ ಭಾವ, ಅಸಮಾನತೆ, ಮೇಲು ಕೀಳಿನ ಎಲ್ಲ ದೋಷಗಳು ಕೂಡ ನಾಶವಾದಂತೆ. ದೇವರುಗಳಿಗೆ ಇಲ್ದಂತ ಆ ವಿಭಿನ್ನತೆ ಮತ್ತು ಪ್ರತ್ಯೇಕತೆ ಹುಲು ಮಾನವರಾದಂತ ನಮ್ಗ್ಯಾಕೆ? ಇಂಥ ಅದ್ಭುತ ಸಾಮರಸ್ಯದ ಬದುಕಿನ ಸಮಾಗಮದ ಜೀವನ ಸಂದೇಶವನ್ನು ಸಾರುವಂತ ರಾಮೇಶ್ವರಂ ತರಹದ ಪುರಾಣ ಪ್ರಸಿದ್ಧ ತಾಣಗಳಿಗೆ ಆಗರವಾದಂತಹ ಹೆಮ್ಮೆಯ ಭಾರತ ದೇಶದಲ್ಲಿ ಹುಟ್ಟಿದಂತ ನಾವೆಲ್ಲರೂ ಕೂಡ ಎಷ್ಟು ಪುಣ್ಯಶಾಲಿಗಳಲ್ವಾ? ಪ್ರತಿ ಕಲ್ಲು ಮಣ್ಣಿನಲ್ಲೂ ಕೂಡ ತಾತ್ವಿಕತೆಯನ್ನೇ ಸಾರುವಂತ ಈ ಕರ್ಮ ಭೂಮಿಯಲ್ಲಿ ನಾವು ಜನಿಸಿದ್ದಕ್ಕಾಗಿ ಹೆಮ್ಮೆಯನ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.